ಆದರೆ ಕಾರ್ಯದಲ್ಲಿ ಹಿಂದೂ ಧರ್ಮವನ್ನೇ ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸುವ ರಾಜಕೀಯ ಆಟ ನಡೆಯುತ್ತಿದೆ. ಮಾನ್ಯರೇ, ಇದು ಧರ್ಮ ಸುಧಾರಣೆಯಲ್ಲ, ಇದು ಶುದ್ಧ ರಾಜಕೀಯ ಸ್ಟ್ರಾಟಜಿ. ಒಂದು ಧರ್ಮವನ್ನ ಮಾತ್ರ ಟಾರ್ಗೆಟ್ ಮಾಡಬೇಕು, ಇತರ ಧರ್ಮದ ತಪ್ಪುಗಳನ್ನ ಮೌನದಿಂದ ರಕ್ಷಿಸಬೇಕು, ಅವರ ಬೆಂಬಲ ಪಡೆದು ಭದ್ರ ರಾಜಕೀಯ ಕೋಟೆ ಕಟ್ಟಿಕೊಳ್ಳಬೇಕು. ಇದೇ ಇವರ ಕಾರ್ಯಸೂತ್ರ. ನಾನು ನೇರವಾಗಿ ಹೇಳ್ತೀನಿ, ಇವರು ಬಸವ ತತ್ವದ ಅನುಯಾಯಿಗಳಲ್ಲ, ಇವರು ಬಸವ ತತ್ವ ಬಳಸುವ ರಾಜಕೀಯ ಪ್ರಾಜೆಕ್ಟ್ಗಳು. ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ಆದ್ರೆ ಇವರು ಮಾಡ್ತಿರುವ ಕಾಯಕ ಏನು? ಪ್ರಚೋದನೆ, ವಿಭಜನೆ, ವಿಷಬೀಜ ಬಿತ್ತನೆ. ಯಾವ ವಚನದಲ್ಲಿ ಇನ್ನೊಬ್ಬರ ಪೂಜೆ, ಆಚರಣೆ, ನಂಬಿಕೆಯನ್ನು ತುಳಿಯಿರಿ ಅಂತ ಹೇಳಿದೆ? ಯಾವ ಶರಣರ ಮಾತಿನಲ್ಲಿ ಒಂದು ಧರ್ಮವನ್ನು ಹಿಗ್ಗಿಸಿ ಇನ್ನೊಂದನ್ನು ಕುಗ್ಗಿಸಿರಿ ಅಂತ ಬರೆದಿದೆ? ಮಾನ್ಯರೇ, ಇವರು ಕಾವಿ ಹಾಕಿರೋದು ತ್ಯಾಗಕ್ಕಾಗಿಯಲ್ಲ, ರಕ್ಷಣೆಗಾಗಿ. ಸ್ವಾಮಿವೇಷ ಇವರಿಗೆ ಧರ್ಮಸೇವೆಗಾಗಿಯೂ ಅಲ್ಲ, ಕಾನೂನು ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು. ಇವರು ಸಮಾಜದ ಹಿತ ನೋಡ್ತಿಲ್ಲ, ದೇಶದ ಏಕತೆ ನೋಡ್ತಿಲ್ಲ, ಧರ್ಮದ ಗೌರವ ನೋಡ್ತಿಲ್ಲ. ಇವರಿಗೆ ಬೇಕಾಗಿರೋದು ಚುನಾವಣೆ ಸಮಯದಲ್ಲಿ ಮೌಲ್ಯ, ಮೈಕ್ ಮುಂದೆ ವಿವಾದ, ಹಿಂದುಳಿದ ಜನರ ಭಾವನೆಗಳ ಮೇಲೆ ರಾಜಕೀಯ ಬಂಡವಾಳ. ಮಾನ್ಯರೇ, ಇದು ಧರ್ಮದ ಯುದ್ಧ ಅಲ್ಲ, ಇದು ವೋಟ್ ಬ್ಯಾಂಕ್ ರಾಜಕೀಯ. ನಗರ ನಕ್ಸಲಿಗರು ಬಂದೂಕಿನಿಂದ ಹೊಡೆದರೆ ಇವರು ಮಾತಿನಿಂದ ಹೊಡಿತಾರೆ. ಅವರು ಗೋಡೆ ಕೆಡಿಸಿದ್ರೆ ಇವರು ನಂಬಿಕೆ ಕೆಡಿಸುತ್ತಾರೆ. ಇಬ್ಬರೂ ಒಂದೇ ಗುರಿ, ಸಮಾಜದ ಬೇರು ಕತ್ತರಿಸುವುದು. ಇದಕ್ಕೆ ಉತ್ತರ ಏನು? ಗದ್ದಲ ಅಲ್ಲ, ಹಿಂಸೆ ಅಲ್ಲ, ಬುದ್ಧಿವಂತ ರಾಜಕೀಯ ಜಾಗೃತಿ. ನಾವು ಕೇಳ್ಬೇಕು, ನೀವು ಬಸವತತ್ವದವರು ಅಂದ್ರೆ ವಚನದ ಮೇಲೆ ಮಾತನಾಡಿ, ನೀವು ಸುಧಾರಕರು ಅಂದ್ರೆ ನಿಮ್ಮ ಧರ್ಮದಲ್ಲಿನ ದೋಷ ತಿದ್ದಿ, ನೀವು ಸ್ವಾಮಿಗಳು ಅಂದ್ರೆ ರಾಜಕೀಯದಿಂದ ದೂರ ನಿಲ್ಲಿ. ಇಲ್ಲದಿದ್ರೆ ಜನರೇ ತೀರ್ಮಾನ ಮಾಡ್ತಾರೆ, ನೀವು ಶರಣರಲ್ಲ, ರಾಜಕೀಯ ಏಜೆಂಟ್ಸ್. ಇದು ಎಚ್ಚರಿಕೆ, ಇದು ಬೆದರಿಕೆಯಲ್ಲ. ಬಸವ ತತ್ವ ಉಳಿಯಬೇಕು, ಆದರೆ ವೇಷಧಾರಿ ರಾಜಕಾರಣಿಗಳ ಕೈಯಲ್ಲಲ್ಲ. ಜಯ ಸತ್ಯಕ್ಕೆ, ಜಯ ಸಂವಿಧಾನಕ್ಕೆ, ಜಯ ನಿಜವಾದ ಬಸವತತ್ವಕ್ಕೆ.